ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ರಾಜ್ಯ ಅಧ್ಯಕ್ಷರಾದ ಎಲ್ ನಾಗರಾಜಾಚಾರ್ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 17 ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಮಹಾಮಂಡಲದ ಕೇಂದ್ರ ಕಚೇರಿ ಚಾಮರಾಜಪೇಟೆಯಲ್ಲಿ ವಿಶ್ವಕರ್ಮ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ಪೂಜೆ ಸಲ್ಲಿಸಿದರು. ಈ ವೇಳೆ ಉಪಾಧ್ಯಕ್ಷರಾದ ಶಂಕರ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪಂಚ ಕಸುಬುಗಳನ್ನು ಅವಲಂಬಿಸಿರುವ ವಿಶ್ವಕರ್ಮ ಸಮುದಾಯದವರು ಸ್ವಾವಲಂಬಿ ಬದುಕಿಗೆ ಸರ್ಕಾರದ ಆರ್ಥಿಕ ನೆರವು ಅಗತ್ಯ. ರಾಜ್ಯದಲ್ಲಿ 35 ಲಕ್ಷಕ್ಕೂ ಹೆಚ್ಚು ಜನ ಇರುವ ವಿಶ್ವಕರ್ಮರಿಗೆ ಪ್ರಧಾನಮಂತ್ರಿಯ ಯೋಜನೆ ಲಭಿಸಬೇಕು. ರಾಜಕೀಯ ಪ್ರಾತಿನಿಧ್ಯ ಅಗತ್ಯ. ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸುವಲ್ಲಿ ಸಂಸ್ಥೆಗಳು ಮತ್ತು ಮಹಾಮಂಡಲಗಳು ಸಹಕರಿಸಬೇಕು ಎಂದರು. ಹಿಂದೆ ಉಳಿವುದೇಕೆ, ಬನ್ನಿ ಮುಂದಕ್ಕೆ. ನಮಗೂ ಸಂಘಟನೆ ಇದೆ, ನಮದೇ ಹಕ್ಕುಗಳು ಇವೆ. ಚಿನ್ನ ಕೈಯಲ್ಲಿ ಇದ್ದು ಕಷ್ಟ ಪಡುವುದೇಕೆ, ಹತ್ತಿ ವೇದಿಕೆ. ಗುಡಿಗಳ ಕಟ್ಟಿದ ಶಿಲ್ಪಿಗಳೇ ನಿಮ್ಮ ಬದುಕನ್ನು ನಿರ್ಮಿಸಿರಿ. ಕುಶಲಿಗಳೆಲ್ಲರೂ ಕೂಡಿ ಕುಲದ ಭವಿಷ್ಯ ಚಿತ್ರಿಸಿರಿ. ವಿಶ್ವಕರ್ಮ 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 ಎದ್ದು ಬಾರ ಎದ್ದು ಬಾರ. ವಿಶ್ವಕರ್ಮ ವಿಶ್ವಕರ್ಮ ಎದ್ದು ಬಾರ ಎದ್ದು ಬಾರ. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವದ ರಾಜ್ಯದ ಎಲ್ಲ ಬಂಧುಗಳಿಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ಎಲ್ಲ ಸರ್ವ ಸದಸ್ಯರು ಒಂದು ನಮಸ್ಕರಿಸಿ, ಈ ಒಂದು 35 ಲಕ್ಷ ಇರುವ ವಿಶ್ವಕರ್ಮ ಜನಾಂಗ ಸಂಘಟನೆಯಿಂದ ಇನ್ನೂ ಬಹಳ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ. ಜೊತೆಗೆ ಈ ದೈವಶಿಲ್ಪಿ ವಿಶ್ವಕರ್ಮನ ಮನೆಯಲ್ಲಿ ಪ್ರತಿಯೊಬ್ಬ ಜನಾಂಗನೂ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅವರಿಗೆ ಭಾಳ ಅನುಕೂಲಗಳಾಗುತ್ತೆ. ಯಾವುದೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ. ಇಡೀ ರಾಜ್ಯದ ಜನ ವಿಶ್ವಕರ್ಮನ ಪೂಜೆ ಮಾಡಬೇಕು. ವಿಶ್ವಕರ್ಮನಿಗೋಸ್ಕರ ಈ ನಾವೆಲ್ಲ ದೈವಶಿಲ್ಪಿ ವಿಶ್ವಕರ್ಮನ ಪೂಜೆ ಮಾಡಿ ಭಾಳಷ್ಟು ಎತ್ತರಕ್ಕೆ ಬಂದಿದ್ದೀವಿ. ತಾವು ಸಹ ವಿಶ್ವಕರ್ಮನ ಪೂಜೆ ಮಾಡಿ ಎತ್ತರಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಈ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಸೆಪ್ಟೆಂಬರ್ 17ನೇ ತಾರೀಕು ವಿಶ್ವಕರ್ಮನ ಜನನ, ಸೆಪ್ಟೆಂಬರ್ 17ನೇ ತಾರೀಕು ನರೇಂದ್ರ ಮೋದಿಜಿಯವರ ಜನನ ಸೆಪ್ಟೆಂಬರ್ 17ನೇ ತಾರೀಕು. ಸುಮಾರು 15,000 ಕೋಟಿಗಳನ್ನು ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ದೇಶದ ಜನ ಅದನ್ನು ಬಳಸ್ಕೋಬೇಕು. ಅದರಿಂದ ನಾವು ಮೇಲಕ್ಕೆ ಬರಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮುದಾಯಗಳ ನಿಗಮ ಮಾಡಿದ್ದಾರೆ. ಆ ನಿಗಮದಲ್ಲಿ ಪ್ರತಿಯೊಬ್ಬರೂ ಲೋನ್ ಪಡ್ಕೋಬೇಕು. ನಮಗೆ ಯಾಕೆ ಅಂತ ನಾವೇನಾದರೂ ಹಿಂದಕ್ಕೆ ಬಿದ್ದರೆ ಖಂಡಿತವಾಗಿ ನಾವು ಮುಂದಕ್ಕೆ ಬರೋಲ್ಲ. ಆದ್ದರಿಂದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮದ ಅನುಕೂಲಗಳನ್ನು ಪಡ್ಕೊಳ್ಳಿ. ಜೊತೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ 85 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಆ 85 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಬೇಕು. ಮತ್ತು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ, ದಯಮಾಡಿ ನೇಮಕ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡೋಷ್ಟು ಸ್ಥಿತಿ ಬರಬಾರ್ದು. ಯಾಕಂದರೆ ನಮ್ಮ ಹಿಂದೂ ಧರ್ಮನ ಎತ್ತಿಡಿತಾ ಇರೋದು ವಿಶ್ವಕರ್ಮ ಜನಾಂಗದವರು. ಎಲ್ಲ ಜನಾಂಗಕ್ಕೂ ಬೇಕಾದಂಥ ವಿಶ್ವಕರ್ಮರು ನಾವು. ನಮ್ಮನ್ನು ನಿಜವಾಗಿ ಈ ರಾಜ್ಯ ಸರ್ಕಾರ ರಾಜಕೀಯದಲ್ಲಿ ಬೆಳೆಸಬೇಕು, ರಾಜಕೀಯದಲ್ಲಿ ನಮ್ಮನ್ನು ಉಳಿಸ್ಕೋಬೇಕು. ಯಾಕಂದರೆ ನಮ್ಮಲ್ಲಿ ಯಾರೂ ದೊಡ್ಡಂಥ ರಾಜಕೀಯ ಸ್ಥಾನಮಾನಗಳಿಲ್ಲ. ಇದ್ದಿದ್ದಂಥ ಇಬ್ಬರಿದ್ದರು, ಅವರಿಬ್ಬರು ಯಾರೂ ಕೆಲಸ ಮಾಡಲಿಲ್ಲ. ವಿಶ್ವಕರ್ಮ ಜನಾಂಗನ ಯಾರೂ ಗುರುತಿಲ್ಲ. ಆದ್ದರಿಂದ ಈ ರಾಜ್ಯದ ಜನಾಂಗ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ನಾವೆಲ್ಲನೂ ವಿಶ್ವಕರ್ಮ ಪೂಜೆಯನ್ನು ಮಾಡಬೇಕು. ಜೊತೆಗೆ ವಿಶ್ವಕರ್ಮನ ಜನಾಂಗನ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಅಂತ ಹೇಳ್ತಾ, ನನ್ನ ಈ ಒಂದು ವಿಶ್ವಕರ್ಮ ಜಯಂತ್ಯೋತ್ಸವ ಇವತ್ತು ನಾವೇನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಮಾಡಿದೆ, ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮರು ಪೂಜೆಯನ್ನು ಮಾಡಿ ವಿಶ್ವಕರ್ಮ ಜನಾಂಗ ಒಗ್ಗಟ್ಟಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡು ರಾಜ್ಯದ ರಾಜಕೀಯದಲ್ಲಿ ಮುನ್ನಡಿಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ವಿಶ್ವಕರ್ಮ. ಸರ್, ಇದ್ರ ಜೊತೆಗೆ ಇನ್ನೇನು ಬೇಡಿಕೆ ಇದೆಯಾ ಸರ್? ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶ್ವಕರ್ಮರನ್ನ ಕಡೆಗಣಿಸಿದ್ದಾರೆ. ಯಾಕಂದರೆ ವಿಶ್ವಕರ್ಮ ಜಯಂತ್ಯೋತ್ಸವ ಅವತ್ತು ಮಾಡಿದ್ರು, 9 ವರ್ಷಗಳಾಯಿತು. ಇದುವರೆಗೂ ವಿಶ್ವಕರ್ಮನ ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನ ಕೊಡಲಿಲ್ಲ ಅವರು.
ಆದ್ದರಿಂದ ನಮಗೂ ಭಾಳಷ್ಟು ನೋವಾಗಿದೆ. ಜೊತೆಗೆ ವಿಶ್ವಕರ್ಮರಿಗೆ ಏನು ಎಲ್ಲ ಜನಾಂಗಕ್ಕೂ ನಿಗಮ ಮಾಡಿದ್ದಾರೆ. ಆದರೆ ನಮ್ಮ ವಿಶ್ವಕರ್ಮ ಜನಾಂಗದ ನಿಗಮದಲ್ಲಿರುವಂಥದ್ದು 85 ಕೋಟಿನ ಅವರು ಮನ್ನಾ ಮಾಡಲಿಲ್ಲ. ಹಿಂದುಳಿದ ವರ್ಗಕ್ಕೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣವೇ 420 ಕೋಟಿಗಳನ್ನ ಹಿಂದುಳಿದ ವರ್ಗದ ದುಡ್ಡು ಮನ್ನಾ ಮಾಡಿದ್ರು. ನಮ್ಮ ಜನಾಂಗದ್ದು ಮನ್ನಾ ಮಾಡಲಿಲ್ಲ. ಆದ್ದರಿಂದ ನಾವೇನು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಅಂದರೆ ವಿಶ್ವಕರ್ಮ ಜನಾಂಗನ ಗುರುತಿಸಿ ನೋಡಿ, ಮುಂಬರುವಂಥ ನಗರಸಭಾ ಸದಸ್ಯತ್ವಗಳನ್ನ ನೀವು ನಾಮನಿರ್ದೇಶಕರನ್ನಾದರೂ ಮಾಡಿ, ಇಲ್ಲಾಂದರೆ ನಮಗೊಂದು 50 ಟಿಕೆಟ್ ಆದರೂ ಕೊಡಿ. ನಾವು 50 ಜನಕ್ಕೆ ನೀವು ಟಿಕೆಟ್ ಕೊಟ್ಟರೆ ಸೋಲ್ತೀವೋ ಗೆಲ್ತೀವೋ, ಒಂದ್ಸಲಿ ಸೋಲಿ ಮತ್ತು ಇನ್ನೊಂದ್ಸಲಿ ಗೆಲ್ತೀವಿ. ಯಾಕಂದರೆ ನಮ್ಮಲ್ಲೂ ಆರ್ಥಿಕವಾಗಿ ಚೆನ್ನಾಗಿದ್ದು ನಾವೇನು ಆರ್ಥಿಕವಾಗಿ, ಯಾಕಂದರೆ ಸ್ವಾಭಿಮಾನ ಜಾಸ್ತಿ ನಮಗೆ. ಯಾರ ಮನೆ ಬಾಗಿಲಲ್ಲೂ ಹೋಗಿ ನಾವು ಕೈ ಕಾಲು ಹಿಡಿಯಲ್ಲ, ಯಾರ ಮನೆ ಬಾಗಿಲ ಹತ್ರ ನಾವೇನು ಕೇಳಲ್ಲ. ಆದ್ದರಿಂದ ನಾವು ಸ್ವಾರ್ಥಿಗಳು ಅಂತೇಳಿ ಅವರು ಹೇಳ್ತಾರೆ. ಯಾಕಂದರೆ ವಿಶ್ವಕರ್ಮರು ಯಾರನ್ನೂ ಕೇಳಲ್ಲ, ಯಾರ ಹತ್ರನೂ ಅವ್ರು ಕೇಳಿ ಅವರು ಇದು ಮಾಡಲ್ಲ. ಆದ್ದರಿಂದ ವಿಶ್ವಕರ್ಮರು ಸ್ವಾರ್ಥಿಗಳು. ಅವರು ಸ್ವಾರ್ಥಿಗಳಾಗಿರೋದ್ರಿಂದನೇ ಅವ್ರವ್ರ ಕೆಲಸ ಮಾಡ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಭಾಳಷ್ಟು ತೊಂದರೆ ಆಗಿದೆ. ಯಾಕಂದರೆ ಪೊಲೀಸರು ಇವಾಗಲೂ ರೈಡ್ ಮಾಡ್ತಾರೆ, ಇವಾಗಲೂ ಅವ್ರು ನಡ್ಕೊಂಡು ಹೋಗ್ತಾರೆ, ಇವಾಗಲೂ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ತಪ್ಪಿಸ್ಬೇಕು ಅದನ್ನು, ಚಿನ್ನ ಬೆಳ್ಳಿ ಕೆಲಸಗಾರನ್ನ. ಅದೇ ರೀತಿ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಕೊಡಬೇಕು ವಿಶ್ವಕರ್ಮ ಜನಾಂಗಕ್ಕೆ. ಏನು ನಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನೀವೇನು ಮೀಸಲಾತಿಗಳು ಕೊಟ್ಟಿದ್ದೀರಿ, ಅದೇ ರೀತಿ ನಮ್ಮ ಜನಾಂಗಕ್ಕೂ ಮೀಸಲಾತಿ ಕೊಡಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸರ್, ತುಂಬ ಎಲ್ಲ ಅವಕಾಶಗಳಿದೆ, ಆದರೆ ಎಲ್ಲೋಗಿ ಯಾರನ್ನ ಭೇಟಿ ಮಾಡೋದು ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಜನಕ್ಕೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ರೆ ಅವರು ಕೂಲಿ ಕೆಲಸ ಮಾಡೋವಂಥದ್ದು ನಮ್ಮ ಜನಾಂಗದ್ದು. ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಅವ್ರ ಪಾಡ್ಗೆ ಅವ್ರು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾಯಿರ್ತಾರೆ. ಕಾರ್ಪೆಂಟ್ರ್ ಕೆಲಸ ಮಾಡೋರು ಅವ್ರ ಪಾಡ್ಗೆ ಅವ್ರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿರ್ತಾರೆ. ನಮ್ಮಂಥ ಲೀಡ್ರ್ಗಳು ಏನಾದರೂ ಪ್ರಚಾರ ಮಾಡಿ ಅವ್ರನ್ನ ಕರೆಸಿ ಇಂತಿಂಥ ಜಾಗದಲ್ಲಿ ನೀವು ಹೋಗಿ ಬ್ಯಾಂಕ್ಗೆ ಹೋಗಿ ಸಂಪರ್ಕ ಮಾಡಿ ಅಂತ ನಾವು ಹೇಳಬೇಕು. ಸಂಪರ್ಕ ಮಾಡೋದೇ ಇಲ್ಲ. ಬ್ಯಾಂಕಲ್ಲಿ ನಮ್ಮವ್ರು ಕೇಳಿದ್ರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋಲ್ಲ. ವಿಶ್ವಕರ್ಮ ಸಮುದಾಯ ನಿಗಮದಲ್ಲಿ ಕೇವಲ 10 ಕೋಟಿ ಕೊಟ್ಬಿಟ್ರೆ ನಾವೇನು ತೊಗೊಳಕ್ಕಾಗುತ್ತೆ? ಕೇವಲ 10 ಕೋಟಿ ಕೊಡ್ತಾರೆ, 25 ಕೋಟಿ ಕೊಡ್ತಾರೆ, 15 ಕೋಟಿ ತೆಗೆದು ಇನ್ನೊಂದಕ್ಕೆ ಹಾಕ್ತಾರೆ. ಆದ್ದರಿಂದ ನಮ್ಮ ಜನಾಂಗ ಉದ್ಧಾರ ಆಗಬೇಕಂದ್ರೆ ಕೇವಲ 200 ಕೋಟಿ ಆದರೂ ಕೊಡಬೇಕು. ಅವರು ಒಂದು 200 ಕೋಟಿ ಕೊಟ್ಟರೆ ನಿಜವಾಗಿ ನಾವು ಉದ್ಧಾರ ಆಗ್ತೀವಿ. ನೀವು ಉದ್ಧಾರ ಆಗಿ ಅಂದರೆ ನಮ್ಗೆ ಏನೂ ಸಹಾಯ ಇಲ್ಲದ್ರೆ ನಾವು ಹೆಂಗೆ ಉದ್ಧಾರ ಆಗಲಿಕ್ಕಾಗುತ್ತೆ? ರಾಜಕೀಯ ಸ್ಥಾನಮಾನ ಸಿಗಲಿ ನಮಗೂ, ನಾವು ಏನಾದರೂ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ನಮಗೆ ಸಬ್ಸಿಡಿ ರೀತಿಯಲ್ಲಿ ಅಂದರೆ ನಮಗೆ ಅಂತ ಮೀಸಲಾತಿ ಮಾಡಬೇಕು. ರಾಜಕೀಯದ ಮೀಸಲಾತಿ ವಿಶ್ವಕರ್ಮರು ಮಾಡಿದ್ರೆ ಏನು, ಇವಾಗ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ನೀವು 55 ಜನಕ್ಕೆ ಮೀಸಲಾತಿ ಕೊಟ್ಟಿದ್ದೀರಿ, MLA MP ಆಗಲಿಕ್ಕೆ ಮೀಸಲಾತಿ ಕೊಟ್ಟಿದ್ದೀರಿ. ಅದೇ ರೀತಿ ವಿಶ್ವಕರ್ಮ ಜನಾಂಗಕ್ಕೂ ನೀವು ಮೀಸಲಾತಿ ಕೊಡಬೇಕು. ಇದು ಕೇಂದ್ರ ಸರ್ಕಾರಕ್ಕೂ ಒತ್ತಾಯಿಸ್ತಾ ಇದ್ದೀವಿ, ನಾವು ರಾಜ್ಯ ಸರ್ಕಾರಕ್ಕೂ ಒತ್ತಾಯಿಸ್ತಾ ಇದ್ದೀವಿ. ದಯಮಾಡಿ ನಮ್ಗೆ ಅದೊಂದು ಮಾಡಿಕೊಟ್ರೆ ನಾವು ನಿಜವಾಗಿ ನಮ್ಮ ಇದೊಂದು ನೆಲೆ ಕಾಣ್ತೀವಿ. ಸರ್, ಈಗ ಪಂಚಕಸಬುಗಳನ್ನ ಹೊಂದಿರ್ತಕ್ಕಂಥ ವಿಶ್ವಕರ್ಮರು ಗ್ರಾಮಾಂತರದಲ್ಲಿ ಮತ್ತು ಹಳ್ಳಿಗಾಡಿನಲ್ಲಿ ನಮಗೇನಿಲ್ಲ, ನಮ್ಗೆ ಕೊಡಬೇಕಂತ ಕೌಶಲ್ಯ ಕೈಲಿ ಇದೆ. ನಮಗೇನಿಲ್ಲ, ನಮ್ಗೆ ಲೋನ್ ಕೊಟ್ಟರೆ ಸರ್ಕಾರದಿಂದ ಒಂದು ಸೆಡ್ಗಳು ಕಟ್ಕೊಟ್ರೆ, ಇಂಡಸ್ಟ್ರಿಯಲ್ ಸೆಡ್ಗಳು ಕಟ್ಕೊಟ್ರೆ ನಿಜವಾಗಿ ನಾವು ಅದನ್ನು ಅಭಿವೃದ್ಧಿ ಮಾಡ್ಕೋತೀವಿ ಸರ್. ಯಾಕಂದರೆ ನಮಗೆ ಸೆಡ್ಗಳಿಲ್ಲ. ನಾವು ಇವಾಗಲೂ ಮರ ಕೆಲಸಗಳು ಕುಲುಬೆ ಕೆಲಸಗಳು ನಾವು ಮರದ ಕೆಳಗಡೆ ಮಾಡ್ತಾಯಿದ್ದೀವಿ, ಮರದ ಕೆಳಗಡೆ ಜೀವನ ನಡೆಸ್ತಾ ಇದ್ದೀವಿ. ಮರದ ಕೆಳಗಡೆ ಮಾಡೋದ್ರಿಂದ ನಮಗೆ ಶೆಡ್ಗಳಿಲ್ಲ. ದಯಮಾಡಿ ಶೆಡ್ಗಳು ಕಟ್ಕೊಡೋಂಥ ವ್ಯವಸ್ಥೆ ಆಗಬೇಕು ಸರ್. ಶೆಡ್ಗಳಿಲ್ಲ ಅಂತ ಹೇಳಿದ್ರೆ ನಮ್ಮವ್ರೇನು ಅಭಿವೃದ್ಧಿ ಆಗ್ತಾರೆ? ಏನೋ ಅದಕ್ಕೆ ತಕ್ಕನಾಗಿ ಏನೋ ಬ್ಯಾಂಕ್ನಿಂದ ಸಹಾಯ ಮಾಡಬೇಕು. ಈಗೇನು 15,000 ಕೋಟಿ ಕೊಟ್ಟಿದ್ದಾರೆ ಕುಶಲಕರ್ಮಿಗಳಿಗೆ, ಅದನ್ನು ಪಡ್ಕೊಂಡಂಥ ಕೆಲಸ ಮಾಡ್ಕೋಬೇಕು. ಅವರು ಪ್ರತಿಯೊಂದು ಬ್ಯಾಂಕ್ನಲ್ಲಿ ಹೋಗಿ ವಿಚಾರಣೆ ಮಾಡಬೇಕು. ವಿಚಾರಣೆ ಮಾಡಿ ಸಂಘ ಸಂಸ್ಥೆ ಅಧ್ಯಕ್ಷರುಗಳು ಅವ್ರ ಗಮನಕ್ಕೆ ತಂದರೆ ತಾನೇ ನಾವು ಕೇಳಲಿಕ್ಕಾಗೋದು. ನಮ್ಮಲ್ಲಿ ಹೋಗಿ ಕೇಳಲಿಕ್ಕೆ ಆಗಲಿಲ್ಲ ಅಂದಮೇಲೆ ನಾವೇನು ಮಾಡಲಿಕ್ಕಾಗುತ್ತೆ? ಆದ್ದರಿಂದ ದಯಮಾಡಿ ಎಲ್ಲ ಬ್ಯಾಂಕ್ಗಳಿಗೆ ಹೋಗಿ 15,000 ಕೋಟಿ ಕೊಟ್ಟಿದ್ದಾರಲ್ಲ, ಅದು ಏನಾಯಿತು, ಯಾರು ಕೊಡ್ತೀರಿ, ಯಾವ ರೀತಿ ಕೊಡ್ತೀರಿ ಅಂತ ಕೇಳಿದ್ರೆ ಅದು ನಿಮಗೆ ಅವ್ರ ಗಮನಕ್ಕೆ ಬರುತ್ತೆ. ಅವರು ಕೂಡ ಏಳಿಗೆ ಆಗಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್. ಈ ಒಂದು ವಿಶ್ವಕರ್ಮ ಜಯಂತ್ಯೋತ್ಸವ ಈ ನಾಡಿನ ಜನತೆಗೆ ಮತ್ತು ಈ ರಾಜ್ಯದ ಜನಾಂಗಕ್ಕೆ ಮತ್ತು ಈ ದೇಶದ ಎಲ್ಲ ವಿಶ್ವಕರ್ಮ ಕುಲಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಎಲ್ಲರೂ ಪ್ರತಿಯೊಬ್ಬರು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ಮತ ಇಲ್ಲ, ವಿಶ್ವಕರ್ಮಕ್ಕೆ ಜಾತಿ ಮತ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಮನೆಯಲ್ಲೂ ವಿಶ್ವಕರ್ಮನ ಜ್ಯೋತಿ ಬೆಳಗಿಸಿ ಮನೆಯಲ್ಲೂ ವಿಶ್ವಕರ್ಮನ ಪೂಜೆ ಮಾಡಿ ಎಲ್ರಿಗೂ ಶುಭಾಶಯ ಆಗಲಿ. ಎಲ್ರಿಗೂ ನಾನು ಶುಭಾಶಯ ಕೋರ್ತಾಯಿದ್ದೀನಿ. ಶುಭವಾಗಲಿ. ನಮ್ಮ ಜಿ ಶಂಕರ್ ರಾಜ್ಯದ ಉಪಾಧ್ಯಕ್ಷರು, ಇವರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ಸಂಘಟನಾ ಕಾರ್ಯದರ್ಶಿಯರು, ಇವರು ನಮ್ಮ ಸಂತೋಷ್ ಬಡಿಗೆಯವರು ಪ್ರಧಾನ ಕಾರ್ಯದರ್ಶಿಗಳು, ಇನ್ನೂ ಅನೇಕರು ಬಂದಿದ್ದಾರೆ. ವಿಶ್ವಕರ್ಮ ಮಹಾಮಂಡಲಯ, ನಾನು ಜಿ ಶಂಕರ್ ಅಂತೇಳಿ ರಾಜ್ಯ ಉಪಾಧ್ಯಕ್ಷರು. ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 35 ಲಕ್ಷ ವಿಶ್ವಕರ್ಮ ಜನಾಂಗ ಇದ್ದಾರೆ, ಅವ್ರಿಗೆಲ್ಲ ಶುಭ ಕೋರ್ತಾ ಇವತ್ತು ವಿಶ್ವಕರ್ಮ ದಿನಾಚರಣೆ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಆಫೀಸ್ನಲ್ಲಿ ಎಲ್ಲ ವಿಶ್ವಕರ್ಮರಿಗೆ ಇವತ್ತಿನ ದಿವಸ
ಎಲ್ಲರೂ 35 ಲಕ್ಷ ಜನನೂ ಇದನ್ನು ಆಚರಣೆ ಮಾಡಬೇಕು. ಪ್ರತಿ ವರ್ಷವೂ ಆಚರಣೆ ಮಾಡಿಕೊಂಡೇ ಬಂದಿದ್ದೀವಿ. ಏನು ನಾವು ಈ ಕರ್ನಾಟಕ ರಾಜ್ಯದ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲತೆ ಬೇಕು ನಮ್ಮ ಸರ್ಕಾರದಿಂದ. ಸರ್ಕಾರದವರು ನಮ್ಗೆ ಅನುಕೂಲತೆ ಕೊಟ್ಟೇ ಇಲ್ಲ. ನಿಗಮ ಮಂಡಳಿಯಲ್ಲಿ ಏನು ಮಾಡ್ತಾಯಿದ್ದಾರೆ, 10 ಕೋಟಿ ಕೊಡ್ತಾ ಇದ್ದಾರೆ, ಏನು ಸಾಲ್ತಾ ಇಲ್ಲ. ಈಗ ನಮ್ಮದು 35 ಲಕ್ಷದಲ್ಲಿ ಕುಶಕರ್ಮಿಗಳ ಅವರು ಒಂದು 12,000 ಜನ ಬೆಂಗಳೂರು ಕರ್ನಾಟಕದಲ್ಲಿ ಸುತ್ತಮುತ್ತಲು ಕಾರ್ಪೆಂಟ್ರು, ಚಿನ್ನದ ಕೆಲಸ ಮಾಡೋರು, ಬಡಿಗೆ ಕೆಲಸ ಮಾಡೋರು, ಇವ್ರಿಗೇನು ಅನುಕೂಲತೆ ಕೊಡ್ತಾ ಇಲ್ಲ. ಎಲ್ಲರೂ ಎಲ್ಲ ಜಿಲ್ಲೆ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಬೇಕು. ನಮ್ಮ ಜನಾಂಗಕ್ಕೆ ಈ ವಿಶ್ವಕರ್ಮ ಜಯಂತಿ ಏನು ನರೇಂದ್ರ ಮೋದಿಯವರು ಹುಟ್ಟಿದ ಹಬ್ಬ. ನಮ್ಮ ಅದೃಷ್ಟ ಏನು ಅಂದರೆ ಮೋದಿನವರು ಏನು ನಮ್ಮ ಕುಶಕರ್ಮಿಯರಿಗೆ 15,000 ಕೋಟಿ ಮಾಡಿದ್ದಾರೆ, ಅದು ಇನ್ನೂ ರಿಲೀಸ್ ಆಗಿಲ್ಲ. ಎಲೆಕ್ಷನ್ ಮುಂಚೆ ಮಾಡಿದರು. ಆ ಎಲೆಕ್ಷನ್ ಆದ ಮೇಲೆ ಏನು ಚಟುವಟಿಕೆ ಅವರೂ ಸರಿಗೆ ಮಾಡ್ತಿಲ್ಲ. ಈಗೇನು ಮೊನ್ನೆ ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ರು. ನಾವು ಈಗ ಮುಂದಿಂದು ನೀವು ಅಪ್ಲಿಕೇಶನ್ಸ್ ಎಲ್ಲ ಹಾಕಿ ನಾವು ಮುಂದೆ ಈ ತಿಂಗಳಲ್ಲಿ 2 ತಿಂಗಳಲ್ಲಿ ನಾವು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಮುಂದಿನ ಸೆಂಟ್ರಲ್ ಗೌರ್ಮೆಂಟ್ನವರು ಆಗ್ಬೋದು, ನಮಗೆ ಅನುಕೂಲತೆ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.